read everything about Ayurveda, how to make healthy my kids here in this climate. Because Photo exhibition. ಮರುದಿನ ನಾವು ನಮ್ಮ ಪ್ರಯಾಣವನ್ನ ಮಾಹಿತಿ ಕೇಂದ್ರದಿಂದ ಪ್ರಾರಂಭಿಸಿದೆವು. ಅಲ್ಲಿ ಚಿಕ್ಕಮಗಳೂರಿನ ಪ್ರವಾಸಿಗರೊಬ್ಬರು ಸಿಕ್ಕಿ ಮಾತನಾಡಿಸಿದರು. ಏನೇನು ನೋಡಿದ್ರಿ? ವೈಟ್ ಟೌನ್ ಎಲ್ಲ ನೋಡಿದ್ವಿ. ಆರೋವೆಲ್ ಇವತ್ತು ಬಂದಿದ್ದ? ಒಳಗಡೆ ಟೂರ್ ಇತ್ತು, ಮಕ್ಕಳು ನಾಟ್ ಅಲೌಡ್ ಅಂತ ನಾವು. ಆರೋವೆಲ್ ಬಗ್ಗೆ ಏನು ಕೇಳ್ಪಟ್ಟಿದ್ದೀರಿ ನೀವು? ಅದೇ ಕಾನ್ಶಿಯಸ್ ಲಿವಿಂಗು ಆ ಥರ, ಮೆಡಿಟೇಷನ್. ಓಕೆ, ಎಷ್ಟು ದಿನ ಇರ್ತೀರಿ? ನಾವು ಇನ್ನೊಂದು 3 ದಿನ, ಆಮೇಲೆ ಮಹಾಬಲಿಪುರ. ನಾವು ಅಲ್ಲೇ ಹೋಗ್ತೀವಿ. ಹೌದಾ? ಹಾಂ, 3 ದಿನ ಇಲ್ಲೇ ಇರ್ತೀರಾ? ಹಾಂ, ಇವತ್ತು ಸೆಕೆಂಡ್, 3 ದಿನ ಇರ್ತೀವಿ. ನಿನ್ನೆ ಎಲ್ಲ ಇದು ಜೆಲಾಟೋ, ಕೋರಮಂಡಲ್ ಕೆಫೆ ಅಲ್ಲಿ ಹೋಗಿದ್ವಿ. ನಂತರ ನಾವು ಟಿಬೆಟಿಯನ್ ಕೇಂದ್ರಕ್ಕೆ ಭೇಟಿ ಕೊಟ್ಟೆವು. ಪೂಜ್ಯ ದಲೈ ಲಾಮಾರವರು 1993ರಲ್ಲಿ ಈ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿದರು. ಆ ಸಂದರ್ಭದಲ್ಲಿ ಅವರು ಆರೋವಿಲ್ ಮಾನವ ಏಕತೆ ಮತ್ತು ವೈವಿಧ್ಯತೆಯನ್ನು ಅರಿತುಕೊಳ್ಳುವ ಪ್ರಯೋಗಶಾಲೆ ಎಂದು ಬಣ್ಣಿಸಿದರು. ಈ ಕೇಂದ್ರವು ಟಿಬೆಟಿಯನ್ ಸಂಸ್ಕೃತಿ ಮತ್ತು ಆರೋವಿಲ್ ಸಮುದಾಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತಿದೆ. Canada. What made you to come to this? We do the exhibition. Photo exhibition. Photo exhibition. ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದಡಿ ಟಿಬೆಟಿಯನ್ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಾರೆ. ಅವರು ಇಲ್ಲಿ ಸುಸ್ಥಿರ ಜೀವನ, ಕಲೆ ಮತ್ತು ಸಮಗ್ರ ಶಿಕ್ಷಣದ ಬಗ್ಗೆ ಅಧ್ಯಯನ ಮಾಡುತ್ತಾರೆ. ಸಂಗೀತ, ನೃತ್ಯ ಮತ್ತು ಕಾರ್ಯಾಗಾರಗಳ ಮೂಲಕ ತಮ್ಮ ಸಂಪ್ರದಾಯಗಳನ್ನು ಹಂಚಿಕೊಳ್ಳುತ್ತಾರೆ. ಟಿಬೆಟಿಯನ್ ವೈದ್ಯಕೀಯ ಪದ್ಧತಿಯನ್ನು ಸೋವಾ ರಿಕ್ಪಾ ಎಂದು ಕರೆಯುತ್ತಾರೆ, ಅಂದರೆ ರೋಗ ಶಮನದ ಕಲೆ ಎಂದು ಅರ್ಥ. ಈ ಪದ್ಧತಿಯು ನಮ್ಮ ಆಯುರ್ವೇದಿಕ್ ಪದ್ಧತಿ, ಚೈನಾದ ಔಷಧಿಗಳು ಮತ್ತು ಟಿಬೆಟಿಯನ್ನರ ವೈದ್ಯ ವಿಧಾನದ ಸಮ್ಮಿಲನವಾಗಿದೆ. ಹಚ್ಚ ಹಸಿರಿನ ಬಿದಿರಿನಿಂದ ಆವೃತವಾದ ಬಿದಿರಿನ ಕೇಂದ್ರ. ಉದ್ದೇಶಗಳಿಗಾಗಿ ಈ ಕೇಂದ್ರವು 2007ರಲ್ಲಿ ಆರಂಭವಾಗಿದೆ. ಬಿದಿರಿನ ಕರಕುಶಲತೆಯಲ್ಲಿ ಸ್ಥಳೀಯ ಯುವಕರಿಗೆ ತರಬೇತಿ ನೀಡುವುದು ಮತ್ತು ಬಿದಿರಿನ ಸಾಧ್ಯತೆಗಳ ಬಗ್ಗೆ ಇನ್ನಷ್ಟು ಸಂಶೋಧನೆಗಳನ್ನು ನಡೆಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಕೇಂದ್ರದ ಒಳಗೆ ಕಾಲಿಡುತ್ತಲೇ ಬಿದಿರಿನ 10 ಹಲವು ಉತ್ಪನ್ನಗಳನ್ನು ನೋಡಬಹುದಾಗಿದೆ. ಬಿದಿರಿನ ದೋಸೆ ಹಿಟ್ಟು, ಬಿದಿರಿನ ಚಹಾ, ಬಿದಿರಿನ ಅಕ್ಕಿ ಜ್ಯೂಸ್ ಅಷ್ಟೇ ಯಾಕೆ, ಬಿದಿರಿನ ಶರ್ಟನ್ನು ಕೂಡ ನೀವು ನೋಡಬಹುದು. ಇಲ್ಲೇ ಬೆಳೆದ ಬಿದಿರಿನಿಂದ ತಯಾರಿಸಲಾದ ಕೊಳಲಿನಂತಹ ಹಲವು ಸುಂದರ ಸಂಗೀತೋಪಕರಣಗಳನ್ನು ನೀವು ನೋಡಬಹುದು. ಹತ್ತಿರದ ಹಲವು ತಯಾರಿಕಾ ಘಟಕಗಳಲ್ಲಿ ತಯಾರಾದ ಸಂಗೀತೋಪಕರಣಗಳನ್ನು ಸ್ಥಳೀಯ ಮಾರಾಟ ಮಳಿಗೆಗಳಲ್ಲಿ ಮಾರಲಾಗುವುದು. ಮಾಂತ್ರಿ ಮಂದಿರದ ಬಳಿ ನಾವು ರಷ್ಯಾದ ಕುಟುಂಬವೊಂದನ್ನು ನೋಡಿದೆವು. ಸರ್ಗೆ, ತಾನಿಯಾ ಮತ್ತು ಅವರ 4 ಮಕ್ಕಳ ಸುಂದರ ಮತ್ತು ಸರಳ ಕುಟುಂಬ. ಇಡೀ ಕುಟುಂಬ ಸೈಕಲ್ ರಿಕ್ಷಾ ಒಂದರಲ್ಲಿ ಸಂಚರಿಸುತ್ತದೆ. ಸೈಕಲ್ ರಿಕ್ಷಾ ಅವರಿಗೆ ಬರೀ ವಾಹನ ಮಾತ್ರವಲ್ಲ, ಅದು ಅವರ ಮನೆ ಕೂಡ. ಅದರಲ್ಲೇ ಮಲಗುತ್ತಾರೆ, ಅದರಲ್ಲೇ ಬದುಕುತ್ತಾರೆ. ತಮ್ಮಲ್ಲಿರುವ ಎಲ್ಲ ಬಟ್ಟೆ ಬರೆ ವಸ್ತುಗಳನ್ನು ಅದರಲ್ಲೇ ಸಾಗಿಸುತ್ತಾರೆ. ಸ್ವತಂತ್ರ ಬದುಕಿನ ಇನ್ನೊಂದು ಮುಖ. ನೀವು ಇಲ್ಲಿಗೇಕೆ ಬಂದಿರಿ ಎಂಬ ಪ್ರಶ್ನೆಗೆ ನಾವು ಇಲ್ಲಿಗೆ ಬಂದು ಇಲ್ಲಿನ ಜನರೊಂದಿಗೆ ಬೆರೆತಾಗ ನಾವು ಅವರೊಂದಿಗೆ ಬಹಳಷ್ಟು ಹತ್ತಿರವಾದೆವು. ಈ ಮೊದಲೇ ನಾನು ಅರವಿಂದ ಘೋಷ್ ಮತ್ತು ತಾಯಿ ಮೀರಾ ಅಲ್ಫಸ ಅವರ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೆ. ಹಾಗಾಗಿ ಇಲ್ಲಿಗೆ ಬಂದೆವು ಅನ್ನುತ್ತಾರೆ. ಹಿಂದಿನ ಬದುಕಿಗೂ ಈಗಿನ ಬದುಕಿಗೂ ಏನಾದರೂ ವ್ಯತ್ಯಾಸವಿದೆಯೇ ಎಂದಾಗ ವ್ಯತ್ಯಾಸವೆಂದಲ್ಲ, ಬದುಕಿನಲ್ಲಿ ಒಂದು ಹೆಜ್ಜೆ ಅಥವಾ ಒಂದು ಹಂತ ಮುಂದೆ ಹೋಗಿದ್ದೇವೆ ಅನಿಸುತ್ತಿದೆ ಅನ್ನುತ್ತಾರೆ.
ರಷ್ಯಾದಲ್ಲಿ ತಮಗೆ ದೊಡ್ಡ ಗುಲಾಬಿ ತೋಟ ಮತ್ತು ಹಣ್ಣಿನ ತೋಟಗಳಿದ್ದವು. अच्छा ಆದರೆ ಇಲ್ಲಿನ ಬದುಕು ಬಹಳಷ್ಟು ಭಿನ್ನವಾಗಿದೆ. Rose garden, fruit garden, and ಇಲ್ಲಿ ನಾವು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಷೆ ಮಾತನಾಡುವ ಜನರೊಂದಿಗೆ ಬೆರೆಯುತ್ತೇವೆ. ನಾವು ಬಹಳಷ್ಟು ಸಂತೋಷವಾಗಿದ್ದೇವೆ. people from different countries. We are very happy. ಎಲ್ಲಿ ಉಳಿದುಕೊಂಡಿದ್ದೀರಿ ಎಂಬ ನನ್ನ ಪ್ರಶ್ನೆಗೆ ನಾವು ಚಂದಕೊಳಂ ಕಾಡಿನಲ್ಲಿದ್ದೇವೆ, ಮಾತೃ ಮಂದಿರಕ್ಕೆ ಆಗಾಗ ಭೇಟಿ ಕೊಡುತ್ತೇವೆ ಎಂದರು. It's Auroville. Auroville only. Auroville. अच्छा 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 Chanticleer forest. It's Auroville. It's part of अच्छा. What work you are doing? Somebody artist. you're an artist. What about you? Forest. Forest meaning like gardener. But ನೀವೇನು ಕೆಲಸ ಮಾಡುತ್ತೀರಿ ಎಂಬ ನನ್ನ ಪ್ರಶ್ನೆಗೆ ನಾನು ಒಬ್ಬಳು ಚಿತ್ರ ಬಿಡಿಸುವ ಕಲಾವಿದೆ ಹಾಗೂ ಸರ್ಗೆ ತೋಟದಲ್ಲಿ ಕೆಲಸ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಹೇಗೆ ನಡೀತಿದೆ ಎಂಬ ಪ್ರಶ್ನೆ ಕೇಳಿದಾಗ ಇವರಿಗೆ ಮನೆಯಲ್ಲೇ ಪಾಠವನ್ನು ಹೇಳಿಕೊಡಲಾಗುತ್ತದೆ ಮತ್ತು ಮಾತೃಮಂದಿರಕ್ಕೆ ಬರುವ ಹಲವರು ಇವರಿಗೆ ಪಾಠ ಮಾಡುತ್ತಾರೆ ಎಂದು ಉತ್ತರಿಸಿದರು. teach them different people. Okay, okay. But there is no formal education for them. Not formal. I also don't have formal education. So if you go back to Russia once again, ಔಪಚಾರಿಕ ವಿದ್ಯಾಭ್ಯಾಸವಿಲ್ಲದಿದ್ದರೆ ತೊಂದರೆ ಆಗುವುದಿಲ್ಲವೇ ಎಂದಾಗ ಹಾಗೇನೂ ಇಲ್ಲ ಎನ್ನುತ್ತಾರೆ. ಒಂದೊಮ್ಮೆ ರಷ್ಯಾಕ್ಕೆ ಮರಳಿ ಹೋಗಬೇಕಾದ ಪರಿಸ್ಥಿತಿ ಬಂದರೆ ಮತ್ತೆ ಮೊದಲಿನಿಂದ ಪ್ರಾರಂಭಿಸುತ್ತೇವೆ Just need ಅನ್ನುತ್ತಾರೆ. to do it because we just sell everything what we have. you sold everything in Russia. ರಷ್ಯಾದಲ್ಲಿ ತಮಗಿದ್ದದ್ದನ್ನೆಲ್ಲವನ್ನೂ ಮಾರಿ ಬಂದಿದ್ದಾಯಿತು, ಮತ್ತೊಮ್ಮೆ ಅಲ್ಲಿಗೆ ಹೋಗುವ ಸಂದರ್ಭ ಬರುವುದಿಲ್ಲ ಎನ್ನುತ್ತಾರೆ. Matri Mandir. He told go to India. ಬರೀ ಒಂದೇ ವಾರದಲ್ಲಿ ಇಲ್ಲಿಗೆ ಬರುವ ನಿರ್ಧಾರವನ್ನು ಕೈಗೊಂಡರಂತೆ. He told you like ಯೂಟ್ಯೂಬ್ನಲ್ಲಿ ಸರ್ಗೆ ಆರೋವಿಲ್ನ ಬಗ್ಗೆ ನೋಡಿ ಪ್ರಭಾವಿತನಾಗಿ ಇಲ್ಲಿಗೆ ಬರಲು ಹಠ ಮಾಡುತ್ತಾನೆ. if you want next. ಆದರೆ ತನ್ನ ತೋಟವನ್ನು ಬಿಟ್ಟು ಬರಲು ತಾನ್ಯ ಸಿದ್ಧಳಿರಲಿಲ್ಲ. And we take ನೀನು ಹಳೆಯ ಕಾಲದವಳ ಹಾಗೆ ಯೋಚನೆ ಮಾಡುವುದನ್ನು ಬಿಟ್ಟು ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬೇಕಾದರೆ ಭಾರತಕ್ಕೆ ಹೊರಡು ಎಂದು ಹೇಳಿದಾಗ ತನ್ನ 3 ಮಕ್ಕಳನ್ನು ಹೊರಡಿಸಿಕೊಂಡು ಬಂದಿದ್ದಾಗಿ ತಾನ್ಯ ಹೇಳುತ್ತಾಳೆ. ನೀವು ಎಲ್ಲ ಕಡೆ ಇದೇ ವಾಹನದಲ್ಲಿ ಹೋಗುತ್ತೀರಾ ಎಂದು ಕೇಳಿದಾಗ ನಮ್ಮಲ್ಲಿ ಬೇರೆ ವಾಹನಗಳಿಲ್ಲ. ಈಗ ನಮ್ಮ ರಿಕ್ಷಾಗೆ ಎಲೆಕ್ಟ್ರಿಕಲ್ ಮೋಟಾರ್ ಅಳವಡಿಸಲಾಗಿದೆ. ಮೊದಲ 2 ವರ್ಷ ಎಲ್ಲಿ ಹೋಗಬೇಕಾದರೂ ಸರ್ಗೆ ಸೈಕಲನ್ನು ತುಳಿದುಕೊಂಡೇ ಹೋಗಬೇಕಾಗಿತ್ತು ಅನ್ನುತ್ತಾಳೆ. Oh, 2 years you pedaled. ಬದುಕು ಬಹಳ ರೋಚಕವಾಗಿದೆಯಲ್ಲವೇ ಎಂದಾಗ ಅದ್ಭುತವಾಗಿದೆ, ನಾವು ಬಹಳ ಸಂತೋಷದಿಂದಿದ್ದೇವೆ ಎನ್ನುತ್ತಾಳೆ. Interesting, right? super interesting. ನಾವು ಮೊದಲು ರಿಕ್ಷಾದಲ್ಲಿ ಬಂದಾಗ ಎಲ್ಲರೂ ನಗುತ್ತಿದ್ದರು, ಆದರೆ ನಾವು ಈ ರಿಕ್ಷಾವನ್ನು ಬಹಳವಾಗಿ ಪ್ರೀತಿಸುತ್ತೇವೆ, ಹಳೆಯ ಕಾಲದ ಸಿನಿಮಾದಲ್ಲಿರುವಂತೆ ಭಾಸವಾಗುತ್ತದೆ ಎನ್ನುತ್ತಾರೆ. Why you want rickshaw? We told ಈಗ ತಾನು ಆಯುರ್ವೇದದ ಪುಸ್ತಕಗಳನ್ನು ಓದುತ್ತಿರುವುದಾಗಿಯೂ ಮಕ್ಕಳಿಗೆ ಕಷಾಯ ಮಾಡಿಕೊಡಲು ಕಲಿತಿರುವುದಾಗಿಯೂ ಹೇಳುತ್ತಿದ್ದಾಳೆ. and love in. ರಷ್ಯಾದ ಔಷಧಿಗಳು ಇಲ್ಲಿನ ವಾತಾವರಣದಲ್ಲಿ ಕೆಲಸ ಮಾಡುತ್ತಿಲ್ಲ ಎಂದು ನಗುತ್ತಾಳೆ. Now I read everything about Ayurveda. How to make healthy my kids here in this climate because Russian medicine not working here. So you hired a room there, you are staying there and coming here. Yeah. ಅವರ ವಾಸದ ಬಗ್ಗೆ ಮತ್ತೊಮ್ಮೆ ಖಾತ್ರಿಪಡಿಸಿಕೊಳ್ಳಲು ನೀವು ಮನೆ ಬಾಡಿಗೆಗೆ ಪಡೆದುಕೊಂಡು ವಾಸವಿದ್ದೀರೇನು ಎಂದು ಕೇಳಿದಾಗ ಇಲ್ಲ, ನಾವು ಕಾಡಿನಲ್ಲೇ ವಾಸವಾಗಿರುತ್ತೇವೆ, ಯಾವಾಗಲಾದರೂ ಒಮ್ಮೆ ಮಾತೃಮಂದಿರಕ್ಕೆ ಬರುತ್ತೇವೆ ಎನ್ನುತ್ತಾರೆ. Right. Yes, yes. Okay. Usually we in our forest and helping Okay. people there. Thank you. ಸಾವಿರದ 1972ರಲ್ಲಿ ಸ್ಥಾಪನೆಯಾದ ಭಾರತಿ ನಿವಾಸ್ ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಕಲೆಗಳ ಕೇಂದ್ರವಾಗಿದೆ. ಕಲಾ ಕೇಂದ್ರವು ಇದರ ಒಂದು ಭಾಗವಾಗಿದ್ದು ಪ್ರದರ್ಶನ ಮತ್ತು ಕಾರ್ಯಾಗಾರಕ್ಕೆ ವೇದಿಕೆಯಾಗಿದೆ. ಹಲವು ದೇಶೀಯ ಮತ್ತು ಅಂತರ್ದೇಶೀಯ ಕಲಾವಿದರು ಸಮಕಾಲೀನ ಮತ್ತು ಆಧ್ಯಾತ್ಮಿಕ ವಿಷಯಗಳ ಕುರಿತಾದ ತಮ್ಮ ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶಿಸುತ್ತಾರೆ. ಶ್ರೀ ಅರಬಿಂದೋ ಸಭಾಂಗಣವು ಸುಮಾರು 500 ಆಸನಗಳ ಸಾಮರ್ಥ್ಯವಿರುವ ಭವ್ಯವಾದ ಕಟ್ಟಡವಾಗಿದೆ. ನಾಟಕ, ನೃತ್ಯ, ಸಂಗೀತದ ಜೊತೆಗೆ ಚಲನಚಿತ್ರ ಪ್ರದರ್ಶನವೂ ನಡೆಯುತ್ತದೆ.
ಸಮಕಾಲೀನ ನಾಟಕದಿಂದ ಹಿಡಿದು ಹಲವು ಭಾಷೆಗಳ ಪ್ರದರ್ಶನಗಳು ಇಲ್ಲಿ ನಡೆಯುತ್ತವೆ. ಹಲವು ಚಲನಚಿತ್ರೋತ್ಸವಗಳನ್ನು ಕೂಡ ಆಯೋಜಿಸಲಾಗಿದೆ. ತೆರೆದ ಬಯಲಿನಲ್ಲಿ ಕುಳಿತ ಪ್ರೇಕ್ಷಕರ ಎದುರು ಸ್ಥಳೀಯ ಮತ್ತು ಪ್ರವಾಸಿ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಾರೆ. ಆರೋವಿಲ್ ಸಮುದಾಯವು ಇಲ್ಲಿ ತಮ್ಮ ವಾರ್ಷಿಕೋತ್ಸವವನ್ನು, ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಸಿಲಂಬಂ ಎಂಬ ಕೋಲಿನ ಹೊಡೆದಾಟವನ್ನು ಹೇಳಿಕೊಡುವಾತ ಈ ರೀತಿ ಹೇಳುತ್ತಾರೆ: ಇಲ್ಲಿ ವೇದಿಕೆಯ ಮೇಲೆ ಕಲಾ ಪ್ರದರ್ಶನ ನಡೆಯುವಾಗ ಹೊರಗೆ ಮೆಟ್ಟಲುಗಳ ಮೇಲೆ ಕುಳಿತು ಪ್ರೇಕ್ಷಕರು ಕಲೆಯನ್ನು ಆಸ್ವಾದಿಸುತ್ತಾರೆ. ಹಲವು ಭಾಷೆಗಳಲ್ಲಿ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಯ ಬಗೆಗಿನ ಭಾಷಣಗಳು ನಡೆಯುತ್ತವೆ. ಸಾಂಪ್ರದಾಯಿಕ ಸಿಲಂಬಂ ಕಲೆಯ ಅಭ್ಯಾಸ ದಿನನಿತ್ಯವೂ ನಡೆಯುತ್ತದೆ. ಇಲ್ಲಿ ಅಭ್ಯಾಸ ಮಾಡುತ್ತಿರುವ ಮಕ್ಕಳು ಆರೋವಿಲ್ನವರೇ ಎಂದು ಕೇಳಿದಾಗ ಇವರು ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳು ಎನ್ನುತ್ತಾರೆ. ನಿಮಗೆ ಆಧ್ಯಾತ್ಮ ಮತ್ತು ಜಾಗೃತ ಮನಸ್ಸಿನ ಬಗ್ಗೆ ಒಲವಿದ್ದರೆ ಆರೋವಿಲ್ ನಿಮಗೆ ಸೂಕ್ತವಾದ ಜಾಗ. ಆರೋವಿಲ್ನ ನಿವಾಸಿಯಾಗುವುದು ಅಷ್ಟು ಸುಲಭವಲ್ಲ. 1-2 ವರ್ಷ ನೀವು ಅಲ್ಲೇ ಉಳಿದುಕೊಂಡು ಅಲ್ಲಿನ ತೋಟದಲ್ಲೋ, ರೆಸ್ಟೋರೆಂಟ್ಗಳಲ್ಲೋ, ಶೈಕ್ಷಣಿಕ ಕೇಂದ್ರಗಳಲ್ಲೋ ಕೆಲಸ ಮಾಡಬೇಕು. ಆ ನಂತರ ನಿಮಗೆ ಮುಂದುವರಿಯಲು ಆಸಕ್ತಿ ಉಳಿದರೆ ಮತ್ತು ಅಲ್ಲಿನ ಜನ ಒಪ್ಪಿದರೆ ಮಾತ್ರ ನೀವು ಸದಸ್ಯತ್ವಕ್ಕೆ ಅರ್ಜಿ ಹಾಕಬಹುದು. ಒಮ್ಮೆ ನೀವು ಅಲ್ಲಿನ ಸದಸ್ಯರಾದರೆ ಅಲ್ಲಿನ ಮನೆಯನ್ನು ಕೊಂಡುಕೊಳ್ಳಬಹುದು ಅಥವಾ ಅಲ್ಲಿನ ನಿಯಮಾನುಸಾರ ಮನೆಯನ್ನು ಕಟ್ಟಿಕೊಳ್ಳಬಹುದು. ನೀವು ಕಟ್ಟಿದ ಮನೆಯಲ್ಲಿ ನೀವು ಇಚ್ಛಿಸುವವರೆಗೂ ನೀವು ಬದುಕಬಹುದು. ಆದರೆ ಆ ಮನೆಯನ್ನು ಇನ್ನೊಬ್ಬರಿಗೆ ಮಾರುವಂತಿಲ್ಲ ಅಥವಾ ಇನ್ನೊಬ್ಬರಿಗೆ ಹಸ್ತಾಂತರಿಸುವ ಹಕ್ಕು ನಿಮಗಿರುವುದಿಲ್ಲ. ಆ ಮನೆ ಭಾರತ ಸರ್ಕಾರದ ಅಡಿಯಲ್ಲಿರುವ ಆರೋವಿಲ್ ಫೌಂಡೇಶನ್ನ ಸ್ವತ್ತಾಗಿರುತ್ತದೆ. ಪ್ರತಿಯೊಬ್ಬ ಆರೋವಿಲ್ ಸದಸ್ಯನೂ ಕೂಡ ದಿನಕ್ಕೆ 6ರಿಂದ 7 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಆ ಕೆಲಸಕ್ಕೆ ಅವನಿಗೆ ತಿಂಗಳಿಗೆ 18,000 ರೂಪಾಯಿ ನಿರ್ವಹಣಾ ವೆಚ್ಚವನ್ನು ನೀಡಲಾಗುತ್ತದೆ, ಸಂಬಳವಾಗಿ ಅಲ್ಲ. ಆರೋವಿಲ್ನ ಬಗ್ಗೆ ಸಾಕಷ್ಟು ಹೇಳಬಹುದು. ಆದರೆ ನನ್ನ ಸಲಹೆ ಏನೆಂದರೆ, ನೀವು ಒಮ್ಮೆ ಅಲ್ಲಿ ಭೇಟಿ ಕೊಟ್ಟು 1 ವಾರ ಅಥವಾ 2 ವಾರ ಅಲ್ಲಿ ತಂಗಿದ್ದು ಅಲ್ಲಿನ ಬಗ್ಗೆ ಅಧ್ಯಯನ ಮಾಡುವುದು ಒಳಿತು. ಈ ಕಂತನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಆರೋವಿಲ್ನ 3 ಎಪಿಸೋಡ್ಗಳು ನಿಮಗೆ ಇಷ್ಟವಾದವು ಎಂದು ನಾನು ನಂಬುತ್ತೇನೆ. ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನನಗೆ ಪ್ರೋತ್ಸಾಹಿಸಿ. ನಮಸ್ಕಾರ.